ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಬ್ರಹ್ಮ ಅಸ್ತ್ರತೇಹಿ ಸಾಂಧ ಕಪಿ ಮನ್ ಕೀನ್ಹ ಬಿಚಾರ ಜೌ ನಾ ಬ್ರಹ್ಮಸರ್ ಮಾನವು ಮಹಿಮಾ ಮಿಠಯಿ ಅಪಾರ. ಬ್ರಹ್ಮ ಬಾನ್ ಕಪಿ ಕಹು ತೇಹಿ ಮಾರಾ ಪರತಿಹು ಬಾರ್ ಕಟಕು ಸಂಘಾರ. तेही देखा कपि मरुचित भयऊ नाग पास बांधेसी लय गयऊ. जासु नाम जपि सुनहु भवानी भव बंधन काटहि नर ज्ञानी. तासु दूत की बंध तरु आवा प्रभु कारज लगी कपिहि बंधावा. कपि बंधन सुनी निसिचर धाये कौतुक लागी सभा सब आये. दसमुख सभा दीखी कपि जाई कही न जाई कछु अति प्रभुताई. कर जोरे सुर दिसिप बिनीता भ्रुकुटी बिलोकत सकल सभीता. देखी प्रताप न कपि मन संका जिमि अहिगन महु ಗರುಡ ಅಸಂಕ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಹನುಮಂತ ಮತ್ತೆ ಮೇಘನಾಥನ ಕಾಳಗ ನಡೀತಾ ಇದೆ. ಎರಡು ಸಲಗಗಳು ಕಾಳಗ ಮಾಡಿದ್ರೆ ಹೇಗಿರುತ್ತೋ ಆ ರೀತಿ ಇವರಿಬ್ಬರ ಕಾಳಗ ನಡೀತಾ ಇದೆ. ಅವನಿಗೆ ಹನುಮಂತನನ್ನ ಗೆಲ್ಲೋದಕ್ಕೆ ಆಗ್ಲಿಲ್ಲ. ಅಂದ್ರೆ ಏನೇನೋ ಪ್ರಯತ್ನ ಮಾಡ್ತಾನೆ, ಆದ್ರೆ ಆಗ್ಲಿಲ್ಲ. ಕೊನೆಗೆ ಮೇಘನಾಥ ಏನ್ ಮಾಡ್ತಾನೆ, ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಆಗ ಆಂಜನೇಯ ಬ್ರಹ್ಮಾಸ್ತ್ರಕ್ಕೆ ನಾನು ಮನ್ನಣೆ ಕೊಡದೆ ಇದ್ರೆ, ಯಾಕಂದ್ರೆ ಬ್ರಹ್ಮಾಸ್ತ್ರ ಕೂಡ ಏನು ಮಾಡೋದಕ್ಕಾಗಲ್ಲ ಹನುಮಂತನಿಗೆ. ಸೀತೆನೂ ಆ ಚಿರಂಜೀವಿಯಾಗಿರುವಂತನ್ಬಿಟ್ಟು ಅವನಿಗೆ ವರ ಕೊಟ್ಟಿದ್ದಾಳೆ. ಸೊ ಈಗ ಅದಕ್ಕೆ ನಾನು ಮನ್ನಣೆ ಕೊಡಲಿಲ್ಲ, ಗೌರವ ಕೊಡಲಿಲ್ಲ ಅಂತಂದರೆ ಅದರ ಮಹಿಮೆನೇ ವ್ಯರ್ಥವಾಗಿಬಿಡುತ್ತೆ. ಯಾಕಂದರೆ ಬ್ರಹ್ಮಾಸ್ತ್ರ ಏನು ಮಾಡಬೇಕು ಅಂತ ಹೇಳಿ ಬಿಟ್ಟಿರ್ತಾರೋ ಆ ಕೆಲಸವನ್ನು ಮಾಡೇ ಮಾಡುತ್ತದು. ಆ ರೀತಿಯ ಒಂದು ಮಹಿಮೆ ಅದಕ್ಕಿದೆ. ಸೊ ಈಗ ನಾನೇನಾದರೂ ಅದನ್ನು ತಪ್ಪಿಸಿದ್ರೆ ಅದಕ್ಕೆ ಅದರ ಗೌರವ ಹೊರಟೋಗ್ಬಿಡುತ್ತೆ, ಅದರ ಮಹಿಮೆ ವ್ಯರ್ಥವಾಗಿಬಿಡುತ್ತೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ. ಎಂಥ ವಿವೇಕ ಇದೆ ಅವನಿಗೆ, ಆ ಸಮಯಕ್ಕೆ ಏನು ಯೋಚನೆ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಸೊ ಈಗ ನಾವು ಮಾರುತಿ ಮತ್ತು ರಾವಣನ ಸಂವಾದ ಆಗುತ್ತಲ್ಲ ಅದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೇಘನಾಥ ಪ್ರಯೋಗ ಮಾಡಿದಂತಹ ಬ್ರಹ್ಮಾಸ್ತ್ರ ತಗಲಿದ ತಕ್ಷಣ ಹನುಮಂತ ವೃಕ್ಷದಿಂದ ಕೆಳಗಡೆ ಉರುಳುತ್ತಾನೆ. ಕೆಳಗಡೆ ಬೀಳಬೇಕಾದ್ರೂ ಕೂಡ ರಾವಣನ ಸೈನ್ಯ ಇರುತ್ತಲ್ಲ ಅದರ ಬಹುಭಾಗ ನಾಶವಾಗೋಗುತ್ತೆ. ವಾನರ ಅಂದ್ರೆ ಹನುಮಂತ ಮೂರ್ಛಿತನಾಗಿರೋದನ್ನ ನೋಡಿ ಮೇಘನಾಥ ಅವನನ್ನ ನಾಗಪಾಶದಿಂದ ಬಂಧಿಸ್ತಾನೆ. ಮತ್ತೆ ರಾವಣನ ಸಭೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನು ಸಾಯಿಸ್ಬೇಡ ಅಂತ ಹೇಳಿರ್ತಾನಲ್ಲ, ಮೂರ್ಛೆ ಹೋಗೋ ಥರ ಮಾಡ್ತಾನೆ. ಇಲ್ಲಿ ಹನುಮಂತ ಮೂರ್ಛಿತನಾಗಿಲ್ಲ, ಮೂರ್ಛಿತನಾದ ಹಾಗೆ ಇಲ್ಲಿ ನಾಟಕ ಮಾಡ್ತಾ ಇದ್ದಾನೆ. ಇಲ್ಲಿ ಶಿವ ಹೇಳ್ತಾನೆ, ಅಂದ್ರೆ ಶಿವ ಪಾರ್ವತಿಗೆ ಕಥೆಯನ್ನ ಹೇಳ್ತಾ ಇರೋದು, ರಾಮನ ಕಥೆಯನ್ನ. ಅವನೇನ್ ಹೇಳ್ತಾನೆ, ಭವಾನಿ ಕೇಳು, ಯಾರ ನಾಮವನ್ನ ನೆನೆದು ಜ್ಞಾನಿಗಳು ಕೂಡ ಹುಟ್ಟು ಸಾವುಗಳ ಬಂಧನವನ್ನ ಕತ್ತರಿಸಿ ಹಾಕ್ತಾರೋ ಅಂತಹವನ ದೂತನಿಗೆಲ್ಲಾದ್ರೂ ಬಂಧನ ಅನ್ನೋದು ಇದೆಯಾ? ಯಾರಾದ್ರೂ ಅವನನ್ನು ಕಟ್ ಹಾಕೋದಕ್ಕಾಗತ್ತಾ? ಇಲ್ಲಿ ಅವನ ಕೆಲ್ಸಕ್ಕೋಸ್ಕರನೇ ಕಳಿಸಿರೋದು, ಅವನನ್ನೇ ಹೃದಯದಲ್ಲಿ ಇಟ್ಕೊಂಡು ಬಂದಿದ್ದಾನೆ. ಅವನ ಜೊತೆಯಲ್ಲಿ ಸದಾ ಇರುವಂತ ಸೀತೆಯೇ ಅವನಿಗೆ ಆಶೀರ್ವಾದ ಮಾಡಿದಾಳೆ. ಇನ್ನು ರಾಮನಾಮವನ್ನು ಸದಾ ಸ್ಮರಣೆ ಮಾಡುವಂಥವನವನು. ಆ ರಾಮದೂತನಿಗೆ ಎಲ್ಲಾದ್ರೂ ಬಂಧನ ಅನ್ನೋದಿದೆಯಾ? ಆದರೆ ಇಲ್ಲಿ ತನ್ನ ಪ್ರಭುವಿನ ಕಾರ್ಯಕ್ಕೋಸ್ಕರ ಹನುಮಂತ ಸ್ವತಃ ಬಂಧನಕ್ಕೆ ಒಳಗಾಗ್ತಾನೆ. ನನ್ನ ರಾಮನ ಕೆಲಸ ಆಗಬೇಕಿಲ್ಲಿ ಇವಾಗ, ಅದಕ್ಕೋಸ್ಕರ ಅವನು ಅದಕ್ಕೆ ಒಳಗಾಗ್ತಾನೆ. ಈಗ ಇಲ್ಲಿ ರಾವಣ ಹೇಗಿದ್ದಾನೆ, ಅವನ ಆಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ಏನು, ಅವನ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗಿತ್ತು ಇವನು ಕೂಡ. ಸೊ ಅದಕ್ಕೆ ಅವನು ಏನು ಮಾಡ್ತಾ ಇದ್ದಾನೆ, ಇಲ್ಲಿ ತಾನೇ ಸ್ವತಃ ಬಂಧನಕ್ಕೆ ಒಳಗಾಗಿದ್ದಾನೆ. ವಾನರ ಬಂಧಿಸಲ್ಪಟ್ಟಿದ್ದಾನೆ ಅಂತ ಕೇಳಿದಂಥ ಎಲ್ಲ ರಾಕ್ಷಸರು ಕೂಡ ಆ ವಾನರ ನಡೆಸುವಂಥ ತಮಾಷೆಯನ್ನು ನೋಡಬೇಕು. ರಾವಣ ಹೇಗೆ ಅವನಿಗೆ ಶಿಕ್ಷೆ ಕೊಡ್ತಾನೆ, ಏನು ಮಾಡ್ತಾನೆ ಅನ್ನೋದನ್ನ ನೋಡಬೇಕು ಅಂತಂದ್ಬಿಟ್ಟು ರಾವಣನ ಸಭೆಗೆ ಎಲ್ಲರೂ ಕೂಡ ಓಡ್ತಾ ಬರ್ತಾರೆ. ಹನುಮಂತ ಕೂಡ ದಶಮುಖನ ಭವನವನ್ನ, ಅವನ ಅರಮನೆ ಹೇಗಿದೆ, ಅವನ ಅಪಾರ ಐಶ್ವರ್ಯ, ತುಂಬಾನೇ ಅವನು ಐಶ್ವರ್ಯವಂತ ರಾವಣ, ಅದನ್ನ ನೋಡ್ತಾನೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ದೇವತೆಗಳು ದಿಕ್ಪಾಲಕರು ಇವರನ್ನೆಲ್ಲ ಅವನು ಬಂಧನದಲ್ಲಿ ಇಟ್ಕೊಂಡಿರ್ತಾನೆ.
ಅವನ ಆಸ್ಥಾನದಲ್ಲಿ ಅಂದರೆ ಅವನ ಸಭೆ ಇದೆಯಲ್ಲ ಅಲ್ಲಿ ಕೈ ಜೋಡಿಸ್ಕೊಂಡು ನಿಂತಿರ್ತಾರೆ ಅವರು, ಅದನ್ನು ಕೂಡ ನೋಡ್ತಾನೆ. ಆ ದೇವತೆಗಳು, ದಿಕ್ಪಾಲಕರು ಇವರೆಲ್ಲ ಸಭೆಯಲ್ಲಿ ಕೈ ಜೋಡಿಸ್ಕೊಂಡು ಭಯ ಮತ್ತು ತುಂಬ ನಮ್ರತೆಯಿಂದ, ಅಂದರೆ ಅವನ ಎದುರುಗಡೆ ಅವನ ಆಳುಗಳ ಥರ ನಿಂತ್ಕೊಂಡಿರೋದನ್ನು ನೋಡ್ತಾನೆ. ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ ಆ ರಾವಣನ ಭೃಗುಟಿಯನ್ನೇ ನೋಡ್ತಾ ಇದ್ರು, ಅಂದರೆ ಅವನ ಹುಬ್ಬಿದೆಯಲ್ಲ ಅದನ್ನೇ ನೋಡ್ತಾ ಇದ್ರು. ಅಂದರೆ ಅವನೇನಾದರೂ ಕಣ್ಸನ್ನೆ ಮಾಡ್ತಾನೇನೋ ಅಂತ ಕಾಯ್ತಾ ಇದ್ರು. ಅಂದರೆ ಅವನು ಹೇಳಿದ್ದನ್ನು ಮಾಡಬೇಕಿವರು, ಅದಕ್ಕೆ ಅವರು ರೆಡಿಯಾಗಿ ನಿಂತಿದ್ರು. ಆದರೆ ಆ ರಾವಣನ ಅಂತಹ ಪ್ರತಾಪವನ್ನು ನೋಡಿದ್ರು ಕೂಡ, ಅಂದರೆ ಇಷ್ಟೆಲ್ಲ ಅವನು ಬಲಶಾಲಿ, ಐಶ್ವರ್ಯವಂತ, ಆಮೇಲೆ ಎಲ್ಲರನ್ನು ಕೂಡ ತನ್ನ ಕೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ. ಈಗ ದೇವತೆಗಳು ಅಂದರೆ ಸಾಮಾನ್ಯರಲ್ಲ, ಅವರನ್ನೇ ತನ್ನ ಆಳುಗಳ ಥರ ಇಟ್ಕೊಂಡಿದ್ದಾನೆ. ಅಂದರೆ ಯಾರಿಗಾದರೂ ಆಗಲಿ ಭಯ ಆಗೋದಂತೂ ಸಹಜ ಅಲ್ವಾ. ಆದರೆ ಆಂಜನೇಯ ಸ್ವಲ್ಪ ಕೂಡ ಹೆದರ್ಕೊಳ್ಳಿಲ್ಲ. ಸರ್ಪಗಳ ಸಮೂಹದ ಮಧ್ಯದಲ್ಲಿ ಗರುಡ ಇದ್ದ ಹಾಗೆ ಅವನು ಬಂಧನದಲ್ಲಿದ್ದರೂ ಕೂಡ ನಿರ್ಭಯನಾಗಿದ್ದ. ಎಷ್ಟೇ ಹಾವುಗಳಿರಲಿ ಗರುಡ ಹೆದರ್ಕೊಳ್ಳುತ್ತಾ ಇಲ್ಲ. ಆ ರೀತಿ ಇಷ್ಟೆಲ್ಲ ರಾಕ್ಷಸರು ಇದ್ದರೂ ಆ ರಾವಣ ಎಂಥವನು ಅಂತ ಗೊತ್ತಾಗಿನೂ ಕೂಡ ಅವನು ಸ್ವಲ್ಪ ಕೂಡ ಹೆದರ್ಕೊಳ್ಳಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇರೋದನ್ನ ತುಳಸಿದಾಸರು ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.